ಮಾನ್ಯ ಗೌರವಾನ್ವಿತ ಅನ್ನದಾತ ಬಂಧುಗಳೇ, ತಾಯಿಂದರೇ, ಸಹೋದರ ಸಹೋದರಿಯರೇ, ರೈತ ಬಾಂಧವರೇ, ಏನು ಪ್ರೊಫೆಸರ್ MDN ನಂಜುಂಡಸ್ವಾಮಿಯವರ 90ನೇ ವರ್ಷದ ಒಂದು ಜನ್ಮದಿನವನ್ನು ನಾವು ಅದ್ಧೂರಿಯಾಗಿ ಚಾಮರಾಜನಗರದಲ್ಲಿ ಆಚರಿಸ್ತಾ ಇದ್ದೀವಿ. ಯಾಕಂದರೆ ವಿಶ್ವ ಕಂಡ ಅಪ್ರತಿಮ ರೈತ ನಾಯಕ, ಚೈತನ್ಯ, ರೈತ ಚೇತನ, MNC ಕಂಪ್ನಿಗಳ ಸಿಂಹ ಸ್ವಪ್ನರಾಗಿದ್ದ ನಂಜುಂಡಸ್ವಾಮಿಯ ದಿನವನ್ನು ನಾವು ಚಾಮರಾಜನಗರದಲ್ಲಿ ನಿದ್ದೆಯಲ್ಲಿರುವ ಸರ್ಕಾರಗಳನ್ನು ಎಚ್ಚರಿಸೋಕ್ಕೋಸ್ಕರ ರೈತರ ಸ್ವಾಭಿಮಾನಿಗೆ ಬಾರ್ಕೋಲ್ ನಡಿಗೆ ಅಂತ ಏನು ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದೇಶದ ಎಲ್ಲ ಭಾಗಗಳಿಂದ ಬರ್ತಾ ಇದ್ದಾರೆ, ರಾಜ್ಯದ ಎಲ್ಲ ಭಾಗಗಳಿಂದ ಬರ್ತಾ ಇದ್ದಾರೆ. ಅದ್ಧೂರಿಯಾಗಿ ಅವತ್ತು ನಾವು ಅವರ ಜನ್ಮದಿನವನ್ನು ಬಾರ್ಕೋಲ್ ನಡಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವೇನು ಅವತ್ತು ಒಂದು ಅಭೂತಪೂರ್ವವಾದ ಜನ ಸೇರ್ತಾ ಇದ್ದೀವಿ. ಅವತ್ತು ಎಲ್ಲ ಸರ್ಕಾರಗಳಿಗೆ ನಾವು ರೈತರ ಸಮಸ್ಯೆಗಳ ಒತ್ತಾಯ ಪತ್ರವನ್ನು ತಲುಪಿಸ್ತಾ ಇದ್ದೀವಿ. ಹಾಗಾಗಿ ಏನು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಚಾಮರಾಜನಗರ ಅಭೂತಪೂರ್ವವಾಗಿ ಬೆಳೀತಾ ಇದೆ. ಒಂದು ಕಡೆ ಗುಂಡ್ಲುಪೇಟೆ, ಯಳಂದೂರು, ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ಎಲ್ಲ ಕಡೆ ಎಲ್ಲ ಯುವಕರು ಇವತ್ತು, ಮಹಿಳೆಯರು ಇವತ್ತು ನಮ್ಮ ಸಂಘಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಸಂಘ ಹೋರಾಟ ಮಾಡೋದಲ್ಲ, ಮುಂದಿನ ದಿನಗಳಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ನಾವು ಮೇಲಂತ ಕೆಲಸ ಸರ್ಕಾರಗಳೇ ಇರ್ತವೆ, ಡಬಲ್ ಮಾಡ್ತೀವಿ. ಅದನ್ನು ನಾವು ನಿಜವಾಗಿ ಡಬಲ್ ಮಾಡಲ್ಲ, ತ್ರಿಬ್ಬಲ್ ಮಾಡ್ತೀವಿ ನಾವು. ಹಾಗಾಗಿ ರೈತರ ಜೀವನವನ್ನು, ರೈತರ ಆರ್ಥಿಕ ಮಟ್ಟವನ್ನು, ಅದರಲ್ಲೂ ವಿಷಮುಕ್ತ ಭೂಮಿ ಮಾಡಿ ವಿಷಮುಕ್ತ ಆಹಾರ ಕೊಡಬೇಕು ಅಂತ ನಮ್ಮ ಉದ್ದೇಶ. ಬರೀ ಹೋರಾಟ ಮಾಡಿ ಬರೀ ಜಗಳಾಡೋದಲ್ಲ, ಧಿಕ್ಕಾರ ಕೂಗೋದಲ್ಲ. ನಮ್ಮ ಉದ್ದೇಶ ನಮ್ಮ ಜನಗಳಿಗೆ ನಾವು ವಿಷಮುಕ್ತ ಆಹಾರನ ಕೊಡಬೇಕು. ಇವತ್ತಿನ ಮಕ್ಕಳು ಎಲ್ಲವನ್ನು ವಿಷ ತಿಂತಾ ಇದ್ದಾರೆ. ಆ ಏನನ್ನು ಇಡೀ ವಿಷಮುಕ್ತ ಆಹಾರ ಕೊಡ್ತಾ ನಮ್ಮ ಭೂಮಿನ ವಿಷಮುಕ್ತ ಮಾಡ್ತಾ ಈ ಭೂಮಿನ ಉಳಿಸ್ಕೊಳ್ಳೋದು ಒಂದು ಕಡೆ, ಮಾರುಕಟ್ಟೆ ಉಳಿಸ್ಕೊಳ್ಕೊಂಡೆ ರೋಗಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಗುರಿ. ಏನು ನಂಜುಂಡಸ್ವಾಮಿ ಅವರು ಅವತ್ತಿನ ಕಂಡ ನನಸನ್ನು, ಏನು ಬೀಜ ಸಾರ್ವಭೌಮತ್ವ, ಆಹಾರ ಸಾರ್ವಭೌಮತ್ವ ಏನು ಉಳಿಬೇಕು ಅದನ್ನು ಉಳಿಸಿ ಈ ಭರತ ಖಂಡವನ್ನು ಏನು ಹಿಂದೆ ನಮ್ಮ ಪೂರ್ವಿಕರು ಮಾಡಿದಂಥ ರೀತಿಯಲ್ಲಿ ನಾವು ಉಳಿಸಬೇಕು. ಬಾವಿ ತೆಗೆದ್ರೆ 30 ಅಡಿ ನೀರು ಸಿಗಬೇಕು. ಆ ಒಂದು ಕನಸು, ಎಲ್ಲ ರೀತಿಯ ಕನಸನ್ನು ನಾವು ನಂಜುಂಡಸ್ವಾಮಿ ಅವರ ಕನಸನ್ನು ನಾವೆಲ್ಲರೂ ನನಸು ಮಾಡೋಕ್ಕೆ ಹೋಗಿದ್ವಿ. ಹಾಗಾಗಿ ತಾವೆಲ್ಲರೂ ಈ ಒಂದು ಅಭೂತಪೂರ್ವ ಕಾಲ್ನಡಿಗೆ ಜಾಥಾಕ್ಕೆ ತಾವೆಲ್ಲರೂ ಬರಬೇಕು. ಇಲ್ಲಿ ಎಲ್ಲ ರೈತ ಬಾಂಧವಗಳು, ಅಲ್ಲಿ ಪಕ್ಷ ಭೇದ ಮಾಡಬೇಡಿ, ನೀವು ರಾಜಕಾರಣಿಗಳ ಥರ ಮಾಡಬೇಡಿ. ನಾವೆಲ್ಲರೂ ರೈತರು, ಏನೇ ಕಷ್ಟ ಆದರೂ ರೈತ ಸಂಘ ಬರ್ತದೆ ನಿಮ್ದು. ಅದಕ್ಕೆ ಹಾಗಾಗಿ